ಮೊದಲು ನನ್ನ ಹೊಲಕ್ಕೆ ಉಪಯೋಗ ಮಾಡೋ ಸಂಬಂಧ ಬರೀ ಒಂದು ಬೆಡ್ ಇತ್ತು ನಾನು ಅಲ್ಲಿ 2 ಬೆಡ್ ಅದು 3 ಬೆಡ್ ಅದು ನಂದು ಎಕರೆಗೆ 15-20 ಟನ್ ಇತ್ತು ಸರಾಸರಿ 15-20 ಟನ್ ಬೇಕಾದ್ರೆ ಕುರ್ನಾಗ ಯಾರು ಬೇಕಾದ್ರೆ ಆಸು ಅಂತ ಕೇಳಿ ನೋಡ್ರಿ ನಂದು ಈಗ 60 ವರ್ಷ ಈ ವರ್ಷ 60-65 ಟನ್ 70 ಟನ್ ಮಟ್ಟ ಬಂದಿತ್ತು ನಾನು 100 ಟನ್ ಟಾರ್ಗೆಟ್ ಇಟ್ಕೊಂಡೆ ಆದ್ರೆ 100 ಟನ್ ಟಾರ್ಗೆಟ್ ಹೆಚ್ಚು ಒಂದೇ ಆಗಂಗಿಲ್ಲ DAP ಮ್ಯಾಗ ಹೋಗಿತಾರ್ರಿ ಪೊಟ್ಯಾಶ್ ಮ್ಯಾಗ ಹೋಗಿತಾರ ಯಾವ್ದು ಗೊಬ್ಬರ ಮಣ್ಣಾಗ ಮಿಕ್ಸ್ ಆಗ್ಬೇಕಲ್ಲ ಮಿಕ್ಸ್ ಆಗಲ್ಲ ನೀವು ಬಾಯ ಹಾಕೊಳ್ಳಾರ್ದ ಊಟ ಮಾಡಕ್ ಇಲ್ರಿ ನೀವು ಅನ್ನ ಅಲ್ಲಿ ಪ್ಲೇಟ್ ಅಲ್ಲಿ ದೂರ ಇರ್ತ ನೀವು ಊಟ ಮಾಡೋದು ಬಾಯಿಂದ ಊಟ ಮಾಡ್ಬೇಕ್ರಿ ಹಂಗ ಬಾಯಿಂದ ಊಟ ಮಾಡ್ಬೇಕಾದ್ರ ಬಾಯಾಗ ಲಾಲ ರಸ ಇರ್ತೈತಿ ಅದ್ರ ಮಿಕ್ಸ್ ಆಗ್ತೈತಿ ಸೈನ್ಸ್ ಐತ್ರಿ ಭೂಮಿಯನ್ನು ಸದೃಢ ಅದ್ರ ಸೂಕ್ಷ್ಮ ಜೀವಿಗಳು ಆ ಸೂಕ್ಷ್ಮ ಜೀವಿಗಳು ಏನ್ ಬೇಕಂದ್ರೆ ತಿನ್ನಾಕ ಆಹಾರ ಬೇಕು ಅವ ನಿಮ್ ಯೂರಿಯಾ DAP ತಿನ್ನಂಗಿಲ್ಲ ಅದಕ್ಕೆ ಮೊದಲು ಬೇಸಿಕ್ ನಾವು ತಿಳ್ಕೊಬೇಕು ಬೇಸಿಕ್ ಏನಪ್ಪಾ ಅಂದ್ರೆ ಭೂಮಿ ಆರ್ಗಾನಿಕ್ ಕಾರ್ಬನ್ ಜಾಸ್ತಿ ಹಾಕೋದು ನಾವ್ ಏನ್ ಮಾಡಿದ್ವಿ ಆರ್ಗಾನಿಕ್ ಕಾರ್ಬನ್ಗೆ ಲಕ್ಷ ಕೊಡ್ಲಿಲ್ಲ ಹೊಳ್ಳಿ ಬೆಳಿ ಮಾಡೋದ ಹೊಳ್ಳಿ ನೀರ್ ಹಸೋದ ರಾಸಾಯನಿಕ ಗೊಬ್ಬರ ಹಾಕೋದ ಹೆಚ್ಚು ಬೆಳಿ ತಗೊಳ್ಳೋದ ಮಾರ್ಕೆಟ್ನಾಗ ತಗೊಂಡೋಗಿ ಹೆಚ್ಚು ಲಾಭ ಮಾಡೋದ ಹೆಚ್ಚು ಬೇಕಾಗುತ್ತೆ ಆರೋಗ್ಯವಂತ ಮನುಷ್ಯ ಏನ್ ತಿಂದ್ರು ತಪ್ಪಿಸ್ತಾನೆ ಎಷ್ಟು ಕೆಲಸ ಮಾಡಿದ್ರು ಅವ್ನು ಬೇಸರ ಆಗಂಗಿಲ್ಲ ಮತ್ತೆ ಯಾವುದೇ ರೋಗಗಳು ಅವ್ನು ಬರಂಗಿಲ್ಲ ಕೊರೋನಾ ಅದು ಇದು ಯಾವುದೋ ಆರೋಗ್ಯವಂತ ಮನುಷ್ಯಾಗ ಬರಂಗಿಲ್ಲ ಆದ್ರ ಯಾವ ಮನುಷ್ಯ ಹೆಲ್ತ್ ವೀಕ್ ಇರ್ತೈತಿ ಆರೋಗ್ಯ ಸರಿ ಇರಂಗಿಲ್ಲ ಅವ್ನ ಒಂದ್ ಸ್ವಲ್ಪ ತಂಪು ಗಾಳಿ ಬೀಸಿದ್ರು ಸಕ ನಾವು ರೋಗ ಬರ್ತಾವ ಹಂಗ ಭೂಮಿಯನ್ನು ಸದೃಢ ನಾವು ಮಾಡ್ಕೊಳ್ಳೋ ಮಟ ನಾವ ಭೂಮಿಯಿಂದ ಏನು ನಿರೀಕ್ಷೆ ಮಾಡಕ್ ಆಗಂಗಿಲ್ಲ ಶಗಣ ಹಾಕೋಲ್ರಿ ಶಗಣ ನೀವು ಎಷ್ಟು ಪ್ಯೂರ್ ಹಾಕ್ತಿರಿ ಅಷ್ಟು ಕಾಸ್ಟ್ ಹಾಕ್ತಿರಿ ಬೇಸಿಗೆ ದಿವಸ ಸ್ವಲ್ಪ ಹೆಚ್ಚು ಇದಾಗ್ತಿರ್ರಿ ಒಕ್ಕ ಟೈಮ್ದಾಗ ಶಂಕೇಶ್ವರದಿಂದ ಸುಮಾರು ಒಂದು 8 ಕಿಲೋಮೀಟರ್ ಮೇಲೆ ಆಲೂರು ಅಂತ ಒಂದು ಊರು ಬರ್ತದ ಅಲ್ಲಿ ಯೂನಿಟ್ ಅದ ಇದು ನಮ್ದು ವಿವೇಕಾನಂದ ಆರ್ಗಾನಿಕ್ಸ್ ಅಂತೇಳಿ ಸ್ವಾಮಿ ವಿವೇಕಾನಂದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಚೇರ್ಮನ್ ಕಳೆದ 1 ವರ್ಷದಿಂದ ಈ ಯೂನಿಟನ್ನು ಆರಂಭ ಮಾಡಿದ್ದೀವಿ ಜನಸಾಮಾನ್ಯರಿಗೆ ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇದನ್ನು ನಾವು ಆರಂಭ ಮಾಡಿದ್ದೀವಿ ಇದು ಚೆನ್ನಾಗಿ ನಡೆದಿದೆ ಪ್ರತಿ ತಿಂಗಳ ಸುಮಾರು 20-25 ಟನ್ ನಮ್ಮದು ಪ್ರೊಡಕ್ಷನ್ ಬರಾಕತ್ತೆ ಇದು ಕೃಷಿಯೊಳಗೆ ಇಷ್ಟು ಮಹತ್ವ ಪಡ್ಕೊಂಡೈತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೈತ್ರಿ ಸರ್ ನೋಡ್ರಿ ಇತ್ತೀಚಿನ ದಿನಗಳಲ್ಲಿ ನಾವು ಕೃಷಿಯಲ್ಲಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೀವಿ ಕಾರಣ ಏನಪ್ಪ ಅಂದ್ರೆ ಭೂಮಿಯಲ್ಲಿರ್ತಕ್ಕಂಥ ನಮ್ಮ ಆರ್ಗಾನಿಕ್ ಕಾರ್ಬನದ ಕೊರತೆ ಇರ್ಬೋದು ಭೂಮಿಯ pH ವೇರಿಯೇಷನ್ ಅಂತ ಕರೀತಾರೆ pH ಹೆಚ್ಚು ಕಡಿಮೆ ಆಗ್ತಾ ಇರೋದು ನಾವು ಭೂಮಿಗೆ ಇತ್ತೀಚಿನ ಅತಿಯಾದ ನೀರನ್ನು ಬಳಸ್ತಾ ಇದ್ದೇವೆ ಮತ್ತು ಅತಿಯಾದ ರಾಸಾಯನಿಕ ಬಳಸ್ತಾ ಇದ್ದೇವೆ ಯಾವುದೋ ಒಂದು ವಸ್ತು ಅತಿ ಆತಂದ್ರೆ ಅದು ಹಾನಿಕಾರಕ ಇದ್ದೇ ಇರ್ತದೆ ಅಮೃತ ಕೂಡ ವಿಷ ಆಗ್ತದೆ ನಾರ್ಮಲ್ ಆಗಿ ನಾವು ನೀರನ್ನು ಎಷ್ಟು ಬಳಸಬೇಕು ಅಷ್ಟು ಬಳಸಂಗಿಲ್ಲ ಇಲ್ರಿ ಹನಿ ನೀರಾವರಿ ಅಳವಡಿಸಂಗಿಲ್ಲ ಸಿಕ್ಕಾಪಟ್ಟಿ ಅನುಕೂಲ ಇಟ್ಕೊಂಡು ಎಷ್ಟು ಬೇಕಾದ ನೀರು ಹಾಕಿ ಹೊಳಿ ನೀರು ಐತೆ ಹೇಳಿ ಚಾಲು ಮಾಡಿಬಿಡೋದು ಆಮೇಲೆ ರಾಸಾಯನಿಕಗಳನ್ನು ಕೂಡ 16-17 ಪೋಷಕಾಂಶಗಳು ಬೆಳಗ್ಗೆ ಬೇಕು ಏನ್ ಬಳಸ್ತೀವೋ ಆ ರಾಸಾಯನಿಕ ಅಂಗಡಿ ಅವ್ರು ಏನ್ ಕೊಡ್ತಾರ ಅದನ್ನ ಬಳಸ್ತೀವಿ ಹೊರತಾಗಿ ಭೂಮಿಗೆ ನಮ್ಗೆ ಏನು ಅವಶ್ಯಕತೆ ನಮ್ಗೆ ಗೊತ್ತಿಲ್ಲ ಈಗ ನಾವು ಈ ಎರೆಹುಳ ಗೊಬ್ಬರ ಯಾಕೆ ಬಳಸ್ಬೇಕಂದ್ರೆ ರಾಸಾಯನಿಕ ಗೊಬ್ಬರ ಮತ್ತು ಎರೆಹುಳ ಗೊಬ್ಬರಗಳ ನಡುವೆ ಏನೋ ಅಂತರ ಅಂದ್ರೆ ಈ ಎರೆಹುಳ ಗೊಬ್ಬರ ಅಥವಾ ಈ ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕಾಂಪೋಸ್ಟ್ ಗೊಬ್ಬರ ಇವು ಭೂಮಿಯನ್ನು ಸುಧಾರಿಸ್ತಾವೆ